ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇದು ಈ ಕಲರು ಕೆಂಪು ಮತ್ತು ಹಳದಿ ಸೀರೆ ಕಲರ್ ನೋಡಿದ ತಕ್ಷಣ ಯಾವ ದೇವ್ರು ನೆನಪಾಗ್ತಾರೆ? ಓಂ ಶಕ್ತಿ ನೆನಪಾಗತ್ತಲ್ವಾ? ನಾನು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಜನವರಿ 2ನೇ ತಾರೀಕು ಶುಕ್ರವಾರ ಸಂಜೆ. ಇವಾಗ ನಾನು 5 ಗಂಟೆಗೆ ವಿಡಿಯೋ ಮಾಡ್ತಾ ಇರೋದು. 7 ಗಂಟೆಗೆ ನಾವು ಹೊರಡ್ತಾ ಇರೋದು. ನಾನು ಮಾಲೆ ಹಾಕಿಸ್ಕೊಂಡು ಹೋಗ್ತಾ ಇದ್ದೀನ, ಹಾಗೆ ಹೋಗ್ತಾ ಇದ್ದೀನ ಅಂತ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ಯಾಕೆ ಈ ವಿಡಿಯೋ ಮಾಡಿದ್ದೀನಿ ಅಂತಲೂ ಹೇಳ್ತೀನಿ, ಕೊನೆವರೆಗೂ ನೋಡಿ ವಿಡಿಯೋನ, ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ಮಾಡ್ತಿರೋದು ಫಸ್ಟ್ ಪ್ರಾಡಕ್ಟು ಫೇಸ್ ಆಯಿಲು ಈ ಥರ ಗಟ್ಟಿಯಾಗಿರುತ್ತೆ ನೋಡಿ. ನೀವೆಲ್ಲ ಅಂದ್ಕೊಳ್ಬೋದು ಇದೇನಪ್ಪ ಆಯಿಲ್ ಈಗ ಗಟ್ಟಿಯಾಗಿದೆ. ಇದು ಗಟ್ಟಿಯಾಗಿರುತ್ತೆ, ಚಳಿಗೆ ನಮಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ಹಾಗಾಗಿ ಚಳಿ ಗಟ್ಟಿಯಾಗಿರುತ್ತೆ. ಇದನ್ನು ನೀವು ಒಂದು ಸಣ್ಣ ಬೌಲಲ್ಲಿ ಇದನ್ನು ಯೂಸ್ ಮಾಡೋರು ಹೇಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಸಣ್ಣ ಬೌಲಲ್ಲಿ ತೊಗೊಂಡು ಒಂದು 10 ಹನಿ ಹಾಕ್ಕೊಂಡ್ರೆ ಸಾಕು. ಈಗೀಗಂದರೆ ಬೀಳುತ್ತೆ. ಒಂದು ಸ್ವಲ್ಪ ಹೀಗೆ ಮಾಡಿದ್ರೆ ತಣ್ಣಗಾಗುತ್ತೆ, ನೀರಾಗುತ್ತೆ ಅದು. ಅದನ್ನು ತೊಗೊಂಡು ಮುಖ ತೊಳ್ಕೊಂಡಿರ್ತೀರ. ಮುಖ ತೊಳ್ಕೊಳಕ್ಕೆ ಏನು ಯೂಸ್ ಮಾಡ್ತೀರಾ? ಫೇಸ್ ಪೌಡರು. ಇದನ್ನು ಯೂಸ್ ಮಾಡಿ, ಅದನ್ನು ಯೂಸ್ ಮಾಡಿದ್ರೆ ಬೇಗ ರಿಸಲ್ಟ್ ಸಿಗುತ್ತೆ ನಿಮಗೆ. ನನ್ನ ಮುಖ ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳಿ. ಇದಕ್ಕೆ ನಾನು ತುಂಬ ಐಟಮ್ ಹಾಕಿರ್ತೀನಿ. ಪ್ರತಿಯೊಂದು ವಿಡಿಯೋ ಇದೆ, ನೋಡ್ಬೋದು. ಏನು ಹಾಕ್ತೀನಿ ಅನ್ನೋದು ವಿಡಿಯೋ ಇದೆ, ನೋಡ್ಬೋದು. ಓಂ ಶಕ್ತಿಗೂ ಈ ಪ್ರಾಡಕ್ಟ್ಗೆ ಏನು ಸಂಬಂಧ ಅಂತಿದ್ದೀರಾ, ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿಬಿಡಿ, ನೋಡಿ. ಇದರಿಂದ ಸ್ವಲ್ಪ ತಗೊಳ್ಳಿ, 1 ಸ್ಪೂನ್ ತಗೊಂಡು ಹಾಲು, ಇಲ್ಲಾಂದರೆ ಹಾಲು ಕಾಯಿಸಿರೋ ಹಾಲಾದರೂ ಆಗ್ಬೋದು, ಹಸಿ ಹಾಲಾದರೂ ಆಗ್ಬೋದು, ಒಂಚೂರು ನೀರು ಮಿಕ್ಸ್ ಮಾಡಿ ಈಗ ಅಂದ್ಕೊಂಡು ಚೆನ್ನಾಗಿ ಮುಖ ಎಲ್ಲ ರಬ್ ಮಾಡಿಕೊಂಡು ಮುಖ ತೊಳ್ಕೊಂಡು ಈ ಮೂಗು ಸೈಡೆಲ್ಲ ಎಷ್ಟು ನೈಸ್ ಆಗುತ್ತೆ, ಎಷ್ಟು ಗ್ಲೋ ಬರುತ್ತೆ. ಅದಾದಮೇಲೆ ನೀವು ಸ್ವಲ್ಪ ಎಣ್ಣೆ ಮುಖ ಎಲ್ಲ ಒರೆಸ್ಕೊಳ್ತೀರಾ, ಎಣ್ಣೆ ಹಾಕ್ಕೊಳ್ಳಿ. ಒಂದು 10 ಹನಿ ಎಣ್ಣೆ ಹಾಕ್ಕೊಂಡು ಈಗ ಮಾಡಿಕೊಂಡು ಮುಖ ಫುಲ್ಲು ರಬ್ ಮಾಡಿಕೊಂಡು ಬಿಟ್ಬಿಡಿ. ರಾತ್ರಿ ಒಂದು 3 ಅವರ್ ಆದರೂ ಆ ಎಣ್ಣೆ ನಮ್ಮ ಮುಖದಲ್ಲಿ ಇರಬೇಕು. ನೀವು 10 ನಿಮಿಷ ಮಾಡಿದೆ, 5 ನಿಮಿಷ ಮಾಡಿದೆ, ಏನೂ ರಿಸಲ್ಟ್ ಸಿಗಲ್ಲ. ಓಕೆನಾ? ಎಣ್ಣೆ ಯೂಸ್ ಮಾಡಿ. ಈ ಸ್ಪೆಷಲ್ ಕಡಲೆ ಹಿಟ್ಟು ಯೂಸ್ ಮಾಡಿದ್ರೇ ಈ ಸ್ಪೆಷಲ್ ಕಡಲೆ ಹಿಟ್ಟು ಎಣ್ಣೆ ಯೂಸ್ ಮಾಡಿ, ಈ ಸ್ಪೆಷಲ್ ಕಡಲೆ ಹಿಟ್ಟು ಯೂಸ್ ಮಾಡಿದ್ರೇ ರಿಸಲ್ಟ್ ಸಿಗೋದು. ಮತ್ತು ಕರೆಂಟ್ ಇರಲಿಲ್ಲ, ಈಗ ಕರೆಂಟ್ ಬಂತು. ಮತ್ತು ಇದು 2 ಯೂಸ್ ಮಾಡೋದು ಹೇಗೆ ಅಂತ ಹೇಳಿದ್ದೀನಿ. ಅದು ನಾನು ಎಣ್ಣೆ ಈ ಥರ ಪ್ಯಾಕ್ ಮಾಡಿರ್ತೀನಿ ಬಬಲ್ಸ್ ಪೇಪರಲ್ಲಿ. ಇದು ಅಷ್ಟೇ ಡಬಲ್ ಕವರು ಪ್ಯಾಕ್ ಆಗಿರುತ್ತೆ. ಅದಾದಮೇಲೆ ನಂದು ತುಂಬ ವೆಯ್ಟ್ ಲಾಸ್ ಆಗ್ತಿರೋದು ಪೌಡರು, ಆರೋಗ್ಯ ಪೌಡರ್ ಅಂತ. ನಾನು ಹೆಲ್ತ್ ಪೌಡರ್ ಅಂತ ಯಾಕೆ ಇಟ್ಟಿದ್ದೀನಿ ಅಂದರೆ, ಎಲ್ರಿಗೂ ಒಂದಲ್ಲ ಒಂದು ರೀತಿಲಿ ಜಾದೂ ಮಾಡ್ತಾ ಇದೆ ಪೌಡ್ರು. ಯಾರೋ ಮೊನ್ನೆ ನನಗಂದರು, ಹೆಲ್ತ್ ಪೌಡರ್ ಅನ್ನೋದಕ್ಕಿಂತ ನೀವು ಜಾದೂ ಪೌಡರ್ ಅಂತ ಇಡಬೇಕಿತ್ತಮ್ಮ ಅಂತಂದರು. ನಮಗೂ ಅವಾಗ ಹೌದಲ್ವಾ ಅಂತ ಅನ್ನಿಸ್ತು. ನೋಡಿ, ನೋಡಿ ನಾನು ಹಿಂಗೆ ತೋರಿಸ್ತೀನಿ. ಹೊಟ್ಟೆ ನೋಡಿ ಎಷ್ಟು ಸಣ್ಣ ಆಗಿದೆ, ಬೊಜ್ಜು ಕರಗುತ್ತೆ. ನಿಮಗೆ PCOD ಕಡಿಮೆ ಆಗಿದೆ, ಶುಗರ್ ಕಡಿಮೆ ಆಗಿದೆ. ನಾನು ಕಡಿಮೆ ಆಗುತ್ತೆ ಅಂತ ಹೇಳಲ್ಲ, ನನಗೆ ಬಂದಿರೋ ರಿವ್ಯೂ ಪ್ರಕಾರ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಕಡಿಮೆ ಆಗಿದೆ. ಮೋಷನ್ ಪ್ರಾಬ್ಲಮ್ ಸರಿಯಾಗಿದೆ, ವೆಯ್ಟ್ ಲಾಸ್ ಆಗಿದೆ, ಆಮೇಲೆ ಆ್ಯಕ್ಟಿವ್ ಆಗಿದ್ದಾರೆ. ತುಂಬ ಅಂದರೆ ತುಂಬ ಇದು ಬೆನಿಫಿಟ್ ಇದೆ ವೆಯ್ಟ್ ಲಾಸ್ ಪೌಡರ್. ಇದನ್ನು ಹೇಗೆ ತಗೊಳ್ಳೋದು ಅಂದರೆ, ಬೆಳಗ್ಗೆ ಎದ್ದು ಬ್ರಷ್ ಮಾಡ್ತೀರಾ. ಬ್ರಷ್ ಮಾಡಿ ನೀವು ಕುಡಿಯೋಷ್ಟು ಹದ ಬಿಸಿನೀರಿಗೆ 1 ಸ್ಪೂನ್ ಹಾಕ್ಕೊಂಡು ಕಲಿಸ್ಕೊಂಡಾದ್ಮೇಲೆ ಅದೇನು ಗಂಟೆ ಎಲ್ಲ ಏನೂ ಆಗಲ್ಲ. ಕಲಸಿ ಇಡಬೇಡಿ. ಅದು ನಾವು ಅಗಸೆ ಬೀಜ ಹಾಕಿರ್ತೀವಲ್ಲ, ಅಗಸೆ ಬೀಜ ಏನಾಗುತ್ತೆ, ಜೆಲ್ ಟೈಪ್ ಆಗಿ ಕುಡಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ಕಲಸಿಡಬೇಡಿ. ಕಲಸಿ ಕೂತ್ಕೊಂಡು ಕುಡಿದ್ಬಿಡಿ. ಕುಡಿದು 1 ಅವರು ಬರೀ ಬಿಸಿನೀರು ಮಾತ್ರ. ಅವಾಗ ಸ್ವಲ್ಪ ಬಿಸಿನೀರು ಕುಡೀರಿ. ಕಾಫಿ, ಟೀ ಏನಾದರೂ ತಿನ್ನೋದು ಅವೆಲ್ಲ ಏನು ಮಾಡಬೇಡಿ. ಆ 1 ಅವರು ಗ್ಯಾಪಲ್ಲಿ ನೀವು ವಾಕ್ ಮಾಡಲೇಬೇಕು. ವಾಕು, ಯೋಗ, ಎಕ್ಸಸೈಸ್ ಏನಾದರೂ ನಿಮಗೆ ಸರಿ, ಅದನ್ನು ಮಾಡಬೇಕು. ಅದಾದಮೇಲೆ ಲೈಟಾಗಿ ಊಟ ಮಾಡಿ. ಸ್ವಲ್ಪ ಆದಷ್ಟು ರೈಸ್ ತಿನ್ನಲೇಬೇಡಿ ಅಂತ ನಾನು ಹೇಳಲ್ಲ. ಫುಲ್ಲು ಉಪವಾಸ ಮಾಡಿ ನಾವು ಯಾವುದೂ ಘನಕಾರ್ಯ ಮಾಡುವಂಥದ್ದಿಲ್ಲ, ಆರೋಗ್ಯ ಕೆಡಿಸ್ಕೊಳ್ಳೋ ಅಂಥದ್ದಲ್ಲ. ನನಗಿವಾಗ 52 ವರ್ಷ. ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ, ಎಲ್ಲರೂ ಹೇಳ್ತಾರೆ ನೀವೇ 3 ಚಾನಲ್ ನಡೆಸ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ, ನಾನು ಬಿಸ್ನೆಸ್ ಮಾಡ್ತೀನಿ, ಎಲ್ಲ ನಾನು ಒಬ್ಬಳೇ ಮಾಡ್ತಾ ಇರೋದು. ಎಲ್ಲರೂ ಕೇಳ್ತಾರೆ ಎಷ್ಟಿಷ್ಟು ಆ್ಯಕ್ಟಿವ್ ಆಗಿರ್ತೀರ ಅಂತ. ನಾನು ಹೇಳ್ತೀನಲ್ಲ, ಈ ಪೌಡರ್ ಎಲ್ಲ ತೊಗೊಂಡೆ ನಾನು ಇಷ್ಟು ಇದಾಗಿರೋದು. ಮತ್ತು ಈ ಸೀರೆ ನಾನು ಇನ್ನೂ ಜಿಗ್ಸಾಗೂ ಮಾಡಿಸಿಲ್ಲ, ಫಾಲೋ ಹಾಕಿಲ್ಲ. ಯಾಕಿಷ್ಟು ಅರ್ಜೆಂಟಾಗಿ ಬಿಟ್ಟೆ?
ಲಾಸ್ಟಲ್ಲಿ ಹೇಳ್ತೀನಿ, ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ. ಆಮೇಲೆ ಅದರಲ್ಲಿ ನಾನು ತುಂಬ ಹಾಕಿದ್ದೀನಿ, ಒಂದು 20-22 ಐಟಮ್ ಹಾಕಿದ್ದೀನಿ ವೆಯ್ಟ್ ಲಾಸ್ ಪೌಡರಲ್ಲಿ. ಅದೆಲ್ಲ ಮನೇಲಿ ಮಾಡುವಂಥದ್ದೇ. ನಾನು ಅದೇನೋ ಹೇಳ್ತಿರಲ್ಲ, ತುಂಬ ದಿನ ಬಾಳಿಕೆ, ನನಗೆ ಇಂಗ್ಲೀಷ್ ಬರಲ್ಲ, ತುಂಬ ದಿನ ಬಾಳಿಕೆ ಬರೋದಕ್ಕೆ ಅದೆಲ್ಲ ನಾನು ಏನೂ ಮಿಕ್ಸ್ ಮಾಡಿಲ್ಲ. ಏನು ಬೇಕಾದ್ರೆ ಎಲ್ಲಿ ಬೇಕಾದರೂ ಟೆಸ್ಟ್ ಮಾಡಿಸ್ಬೋದು ನನ್ನ ಆರೋಗ್ಯ ಪೌಡರ್. ಇದು ಓಪನ್ ಚಾಲೆಂಜ್ ಕೊಡ್ತೀನಿ ನಾನು. ಅದರಲ್ಲಿ ನಾನು ಯಾವ ರೀತಿಯೂ ಹಾಳಾಗದೆ ಇರೋವಂಥದ್ದು ಅದು ಇದು ಮಿಕ್ಸ್ ಮಾಡಿರೋದು ಏನೂ ಅಲ್ಲ. ನಾನೇ ಸ್ವತಃ ನನ್ನ ಕೈಯಾರೆ ಉರಿತೀನಿ. ದೇವ್ರದ್ದು ಶ್ಲೋಕಗಳು ಹೇಳ್ಕೊಂಡು ಎಲ್ರಿಗೂ ಆರೋಗ್ಯ ಸಿಗಲಿ ಅಂತ ದೇವ್ರದ್ದು ಶ್ಲೋಕ ಹೇಳ್ಕೊಂಡು ನಾನು ಮಾಡ್ತೀನಿ, ಉರಿತೀನಿ, ಬೀಸ್ತೀನಿ. ನಾನೇ ಇಷ್ಟೇ ಮನೇಲಿ ನಾನೆಲ್ಲ ಪ್ಯಾಕ್ ಮಾಡ್ತೀನಿ. ನಾನೇ ಪ್ರತಿಯೊಂದು ಮುತುವರ್ಜಿ ತೊಗೊಂಡು ಮಾಡ್ತೀನಿ. ಯಾಕಂದರೆ ನಾನು ತೊಗೊಳ್ತೀನಿ, ನನ್ನ ಮಗಳು ತೊಗೊಳ್ತಾಳೆ. ಹಾಗಾಗಿ ಅದಾಯಿತು. ಅದಾದಮೇಲೆ ಜಾಸ್ತಿ ಹಣ್ಣು ಏನು ನಮಗೆ ಸೀಸನಲ್ಲಿ ಸಿಗುತ್ತೆ, ಹಣ್ಣು ತಿನ್ನಿ, ತರಕಾರಿ ತಿನ್ನಿ, ಕ್ಯಾರೆಟ್ ತಿನ್ನಿ, ಬೀಟ್ರೋಟ್ ತಿನ್ನಿ, ಏನು ಹಣ್ಣು ಸಿಗುತ್ತೆ ತರಕಾರಿ ಜಾಸ್ತಿ ತಿನ್ನಿ. 6 ಗಂಟೆ ಒಳಗಡೆ ಊಟ ಮುಗ್ಸೋಕ್ಕೆ ಟ್ರೈ ಮಾಡಿ. ಇದು ಸ್ವಲ್ಪ ಹೀಟು, ಆರೋಗ್ಯ ಪೌಡರ್ ಏನಿದೆ ಅದು ಸ್ವಲ್ಪ ಹೀಟು. ಯಾಕೆ ಅಂದರೆ ಇದರಲ್ಲಿ ನಾವು ಒಂದು ಐಟಮ್ ಸ್ಪೆಷಲ್ ಐಟಮ್ ಹಾಕಿರ್ತೀನಿ, ಕಹಿ ಜೀರಿಗೆ ಅಂತ. ಸಾಜೀರಿಗೆನ ಅಂತ ಕೇಳ್ತೀರಾ? ಸಾಜೀರಿಗೆ ಅಲ್ಲ, ಕಹಿ ಜೀರಿಗೆ. ತುಂಬ ಅಂದರೆ ತುಂಬ ಕಹಿ. ಅದು ನಮಗೆ ಬ್ಲಡ್ ಪ್ಯೂರಿಫೈ ಮಾಡುತ್ತೆ, ಮತ್ತು ಸಣ್ಣ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ನಮ್ಮ ಹೊಟ್ಟೆ ಎಲ್ಲ ಕ್ಲೀನ್ ಮಾಡುತ್ತೆ. ಅದು ತುಂಬ ಕಹಿ ಇರುತ್ತೆ, ಅದು ತುಂಬ ಹೀಟು. ಅದು ಹಾಕಿರ್ತೀನಿ. ಹಾಗಾಗಿ ನೀವೇನು ಮಾಡಬೇಕು, ಇದು ತೊಗೊಂಡಾಗ ಬಾರ್ಲಿ ಗಂಜಿ ತೊಗೊಳ್ಬೇಕು. ನನ್ನ ಹತ್ರ ರೆಡಿ ಸಿಗುತ್ತೆ ಬಾರ್ಲಿ ಗಂಜಿ. ಇದಕ್ಕೂ ನಾನು ತುಂಬ ಐಟಮ್ ಹಾಕ್ತೀನಿ, ಬಾರ್ಲಿ ಒಂದೇ ಅಲ್ಲ. ಈ ಪೌಡರ್ನ ಹೇಗೆ ಮಾಡೋದು ಅಂದರೆ, 1 ಸ್ಪೂನು ಪೌಡರ್ ತೊಗೊಂಡು 1 ಲೋಟ ನೀರು ಹಾಕ್ಕೊಳ್ಳಿ ಪಾತ್ರೆಗೆ. 1 ಸ್ಪೂನ್ ಪೌಡ್ರ್ ಹಾಕಿ ಚೂರು ಮಿಕ್ಸ್ ಮಾಡಿ, ಗಂಟಿಲ್ದಂಗೆ ಮಿಕ್ಸ್ ಮಾಡಿ, 1 ಚೂರು ಉಪ್ಪು ಹಾಕ್ಕೊಳ್ಳಿ. ನಾನು ತುಂಬ ಇದಕ್ಕೆ ಐಟಮ್ ಹಾಕಿದ್ದೀನಿ. ಒಂದು ಕುದಿ ಬಂದರೆ ಸಾಕು. ಕುದಿಸಿ ನೀವು ಬಿಸಿ ಆದರೂ ಕುಡಿಬೋದು, ಹಾಗೆ ಆದರೂ ಕುಡಿಬೋದು, ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು, ನಿಮ್ಗೆ ಹೆಂಗೆ ಇಷ್ಟನೋ. ಇಲ್ಲ ಉಪ್ಪು ಬೇಡ ಅಂದರೆ ಉಪ್ಪನ್ನ ಸ್ಕಿಪ್ ಮಾಡ್ಬೋದು. ದಿನಕ್ಕೆ 2-3 ಗ್ಲಾಸ್ ಬಾರ್ಲಿ ಗಂಜಿ ಕುಡೀರಿ. ನಿಮಗೆ ಇದು ಉಷ್ಣ, ಇದು ತಂಪು, ಎರಡು ಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ನಿಮಗೆ ವೆಯ್ಟ್ ಲಾಸ್ ಬೇಗ ಆಗುತ್ತೆ. ಬಾರ್ಲಿಲೂ ತುಂಬ ವೆಯ್ಟ್ ಲಾಸ್ ಆಗುತ್ತೆ, ಮತ್ತು ಸ್ಕಿನ್ ಗ್ಲೋ ಬರುತ್ತೆ. ಆಯಿತು, ಅದಾಯಿತು. ಎಷ್ಟು ಪ್ರಾಡಕ್ಟ್ ಆಯಿತು? 1, 2, 3 ಪ್ರಾಡಕ್ಟ್ ಆಯಿತು. ಈಗ ಸ್ಪೆಷಲು ಕಷಾಯ ಪುಡಿ. ಈ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಯಾವ ಕಾಲ ಆದರೂ ಆಗಿರಲಿ, ಕಷಾಯ ಪುಡಿ ನಮಗೆ ತುಂಬ ಇದು ಒಂದು ನೆಗಡಿ ಬರಲ್ಲ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ನೆಗಡಿ ಬಂದಿದ್ದು ಹೋಗುತ್ತೆ, ಕಫ ಕಟ್ಟಲ್ಲ, ತುಂಬ ಸೇಲ್ ಆಗ್ತಾ ಇದೆ. ಇದಕ್ಕೂ ಅಷ್ಟೇ ತುಂಬ ಅಂದರೆ ತುಂಬ ಐಟಮ್ ಹಾಕ್ತೀನಿ. ಇದನ್ನು ಹೇಗೆ ಮಾಡೋದು ಅಂತ ಅಂದರೆ, ಒಂದು ಅರ್ಧ ಲೋಟ ನೀರು, ಅರ್ಧ ಲೋಟ ಹಾಲು ಹಾಕಿ ಕುದಿಯೋಕ್ಕಿಡಿ. 1 ಸ್ಪೂನ್ ಕಷಾಯ ಪುಡಿ ಹಾಕಿ. ಇದಕ್ಕೆ ಜೇಷ್ಮದು ಎಲ್ಲ ತುಂಬ ಅಂದರೆ ತುಂಬ ಐಟಮ್ ಹಾಕಿರ್ತೀರಿ. ನಮ್ಮ ಅತ್ತಿಗೆ ಮಾಡೋದು. 1 ಸ್ಪೂನು ನೀವು ಪೌಡ್ರ್ ಹಾಕಿ ಹಾಲಿಗೆ ಚೆನ್ನಾಗಿ ಅದು ಕುದಿ ಬರಲಿ. ಸ್ವಲ್ಪ ಒಂದು 2-3 ನಿಮಿಷ ಕುದಿ ಬರಲಿ ಚೆನ್ನಾಗಿ. ಆಮೇಲೆ ನೀವು ಸೋಸ್ಕೊಂಡು ಬೇಕಾದರೆ ಬೆಲ್ಲ ಹಾಕ್ಕೊಳ್ಳಿ. ಇಲ್ದಿರೆ ಜೇಷ್ಮದು ಹಾಕಿರ್ತೀವಿ, ಜೇಷ್ಮದು ಪುಡಿ ಸಿಹಿ ಇರುತ್ತೆ, ಬೇಕಾದರೆ ಹಾಕ್ಕೊಳ್ಳಿ, ಬೇಡದಿದ್ರೆ ಸ್ಕಿಪ್ ಮಾಡಿ ಬೆಲ್ಲನ. ಅದನ್ನು ಬಿಸಿ ಕುಡೀರಿ. ನನಗೆ ಮೊನ್ನೆ ಒಬ್ರು ಹೇಳಿದ್ರು, ಜಯಲಕ್ಷ್ಮಿ ಅಂತ, ಅವ್ರು ತೊಗೊಂಡಿದ್ದಾರೆ. ನಿದ್ದೆ ಬರ್ತಾ ಇರಲಿಲ್ಲ ನನಗೆ, ಇದನ್ನು ತೊಗೊಂಡಾಗಿಂದ ರಾತ್ರಿ ಚೆನ್ನಾಗಿ ನಿದ್ದೆ ಬರ್ತಾ ಇದೆ ನನಗೆ ಅಂತ ಹೇಳಿದ್ರು. ಕಷಾಯ ಪುಡಿ. ಆಮೇಲೆ ಹೆಸ್ರು ಕಾಳು ಜ್ಯೂಸು ನನ್ನದು ಆಲ್ಮೋಸ್ಟ್ ಜಾಸ್ತಿ ಸೇಲ್ ಆಗ್ತಿದೆ, ಎಲ್ಲ ಸೇಲ್ ಆಗ್ತಿದೆ. ಅದರಲ್ಲೂ ಹೆಸ್ರು ಕಾಳು ಜ್ಯೂಸ್ ಪೌಡರ್, ಇದರಲ್ಲೂ ತುಂಬ ಐಟಮ್ ಹಾಕಿರ್ತೀನಿ ನಾನು. ಇದು ಹೇಗೆ ಮಾಡೋದು ಅಂತಂದರೆ, ಬೆಲ್ಲದ ನೀರು, 1 ಲೋಟ ನೀರಿಗೆ ಬೆಲ್ಲ ಮಿಕ್ಸ್ ಆಗಿರಬೇಕು. ಬೆಲ್ಲ ಒಂಚೂರು ಗಟ್ಟಿ ಸಿಗಬಾರ್ದು. ಬೆಲ್ಲದ ನೀರಿಗೆ 1 ಸ್ಪೂನು ತೊಗೊಂಡು ಕಲಿಸ್ಕೊಂಡು, ಗಂಟಿಲ್ದಂಗೆ ಕಲಿಸ್ಕೊಂಡು ಕುಡಿಯೋದು. ಏನು ಒಳ್ಳೆಯದು ನಮಗೆ, ತಂಪು ಒಂದು, ಆಮೇಲೆ ಸ್ಕಿನ್ ಗ್ಲೋ ಬರುತ್ತೆ. ನಿಮಗೆ ಗೊತ್ತು ಹೆಸ್ರು ಕಾಳು ಎಷ್ಟು ಸ್ಕಿನ್ ಗ್ಲೋ ಬರುತ್ತೆ. ನಾವು ಇವಾಗ ನಾನು ಫೇಸ್ ವಾಶ್ ಪೌಡರಲ್ಲೂ ಕಡಲೆಬೇಳೆ, ಹೆಸ್ರು ಕಾಳು, ಮಸೂರ್ ದಾಲು, ಚೆನ್ನ ದಾಲು, ಬಾದಾಮಿ, ಓಟ್ಸು ಎಲ್ಲ ಹಾಕಿ ಬೀಸಿರ್ತೀನಿ. ಅದಕ್ಕೆ ಒಂದಷ್ಟು ಪೌಡರ್, ಬೇರೆ ಪೌಡರ್ಗಳು ಮಿಕ್ಸ್ ಮಾಡ್ತೀನಿ. ವಿಡಿಯೋ ಇದೆ, ನೋಡ್ಬೋದು. ಹೆಸ್ರು ಕಾಳು ನಾವು ಮುಖಕ್ಕೂ ಹಚ್ಕೊಳ್ಬೇಕು, ಹೊಟ್ಟೆಗೂ ತೊಗೊಳ್ಬೇಕು. ಆವಾಗ ನಮಗೆ ಬೇಗ ರಿಸಲ್ಟ್ ಗೊತ್ತಾಗುತ್ತೆ. ಬರೀ ಮುಖಕ್ಕೆ ಹಚ್ಕೊಂಡ್ರೆ ರಿಸಲ್ಟ್ ಬರಲ್ಲ, ಆಮೇಲೆ ಬರೀ ಹೊಟ್ಟೆಗೆ ತೊಗೊಂಡ್ರೆ ರಿಸಲ್ಟ್ ಬರಲ್ಲ. ಎರಡೂ ಮಾಡಿ ರಿಸಲ್ಟ್ ಬರುತ್ತೆ. ಮತ್ತು ಜೊತೆಲಿ ABC ಜ್ಯೂಸ್ ಕುಡೀರಿ. ಇದಾಯ್ತು, ಹೆಸ್ರು ಕಾಳು ಜ್ಯೂಸ್ ಆಯಿತು. ಗ್ರೀನ್ ಟೀ ಎಲ್ಲ ನಾನು 1/4 ಕಿಲೋನೇ ಕೊಡೋದು. ಇದು ಮಾತ್ರ 100 ಗ್ರಾಮ್ ಕೊಡ್ತೀನಿ. ಇದರಲ್ಲಿ ನಾನೊಂದು 24 ಐಟಮ್ ಹಾಕಿರ್ತೀನಿ. ಏನೇನು ಹಾಕಿದ್ದೀನಿ ಅಂತ ವಿಡಿಯೋ ಮಾಡಿದ್ದೀನಿ, ನೋಡ್ಬೋದು. ಇದು ವೆಯ್ಟ್ ಲಾಸ್ ಆಗುತ್ತೆ, ಡಿಟಾಕ್ಸ್ ಆಗುತ್ತೆ. ತುಂಬ ಅಂದರೆ ತುಂಬ
ಎಲ್ಲರೂ ಅಂತಾರೆ, ಅಯ್ಯೋ ನಿಮ್ಮ ಗ್ರೀನ್ ಟೀ ಸ್ಮೆಲ್ ನೋಡಿದ್ರೆ ಕುಡಿಬೇಕು ಕುಡಿಬೇಕು ಅನ್ಸುತ್ತೆ, ಎಷ್ಟು ಸರಿ ಕುಡಿತೀನೋ ಅಂತ ಅಂತಾರೆ. ಜಾಸ್ತಿ ಕುಡಿಬೇಡಿ, ದಿನಕ್ಕೆ 3 ಸರಿ ಕುಡೀರಿ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನಾನು. ಬೆಳಗ್ಗೆ 10 ಗಂಟೆಗೆ ವೆಯ್ಟ್ ಲಾಸ್ ಪೌಡರ್ ತೊಗೊಂಡ್ಮೇಲೆ 10 ಗಂಟೆಗೆ ತಿಂಡಿ ತಿಂತೀರಾ. ತಿಂಡಿ ತಿಂದಾದ್ಮೇಲೆ ಇದನ್ನು 1 ಲೋಟ ನೀರಿಗೆ ಕುದಿಯೋಕ್ಕಿಡಿ. ಒಂದಿಷ್ಟೇ ಇಷ್ಟು ಒಂದು 3/4 ಸ್ಪೂನು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಸೋಸ್ಕೊಳ್ಳಿ. ನಾನೊಂಚೂರು ಬೆಲ್ಲ ಹಾಕ್ಕೊಳ್ತೀನಿ, ನಿಮ್ಮ ಇಷ್ಟ, ಬೆಲ್ಲ ಬೇಕಾ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ಆಮೇಲೆ ಅದನ್ನು ಸೋಸಿರೋದನ್ನ ಬಿಸಾಡಬೇಡಿ. ಅದನ್ನು ನೀವು ತಿರ್ಗಾ 3 ಗಂಟೆ ಅಷ್ಟೊತ್ತಿಗೆ ಇನ್ನೊಂಚೂರು ಕಡಿಮೆ ಹಾಕ್ಕೊಳ್ಳಿ. ಬೆಳಗ್ಗೆ ಎಷ್ಟು ಹಾಕ್ಕೊಂಡಿದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ತಿರ್ಗಾ ಕುದಿಸಿ ಸೋಸಿ ಹಾಗೆ ಇಡಿ, ಸೋಸಿರೋದು ಬಿಸಾಡಬೇಡಿ. ರಾತ್ರಿ ಮಲ್ಕೊಳ್ಳುವಾಗ ಇನ್ನೊಂದು ಸ್ವಲ್ಪ ಹಾಕಿ ಪೌಡರ್ ಆ ಪಾತ್ರೆಗೇನೆ. ಆಮೇಲೆ ರಾತ್ರಿ ತೊಳೆಯೋಕೆ ಹಾಕಿ, ಸೋಸ್ಕೊಂಡಾದ್ಮೇಲೆ ತೊಳೆಯೋಕೆ ಹಾಕಿ. ಆ ಥರ ಇದು ಗ್ರೀನ್ ಟೀ. ತುಂಬ ಅಂದರೆ ತುಂಬ ಏನೇನೋ ಹೂಗಳು ಎಲ್ಲ ಹಾಕಿರ್ತೀನಿ, ತುಂಬ ಒಳ್ಳೆಯದಿತ್ತು. ಅದಾಯಿತು. ರಾಗಿ ಅಂಬ್ಲಿ ನನ್ನ ನಿಜವಾಗ್ಲೂ ಇದರಲ್ಲಿ ನನಗೆ ತುಂಬ ಒಬ್ಬರು ಕಸ್ಟಮರ್ ಇದ್ದಾರೆ, ತಿಂಗಳಿಗೆ ಏನಿಲ್ಲ ಅಂದರೆ 3 kg ತೊಗೊಳ್ತಾರೆ. ನಾನು ಯಾಕೆ 3 kg ತೊಗೊಳ್ತೀರಾ ಅಂದರೆ ಅದರಲ್ಲೇ ದೋಸೆ ಮಾಡ್ತೀವಿ, ಅದರಲ್ಲೇ ರೊಟ್ಟಿ ಮಾಡ್ತೀವಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪೌಡರು ಅಂತ ಹೇಳ್ತಾರೆ. ರಾಗಿ ಅಂಬ್ಲಿಗೂ ಅಷ್ಟೇ ನಾನು ತುಂಬ ಐಟಮ್ ಹಾಕಿರ್ತೀನಿ. ನೀವು ದೋಸೆ ಮಾಡ್ಬೋದು, ಎಷ್ಟು ತೆಳ್ಳಗೆ ಬೇಕಾದರೂ ದೋಸೆ ಬರುತ್ತೆ. ಇಲ್ಲ ನೀವು ಅದಕ್ಕೆ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ರೊಟ್ಟಿ ಮಾಡ್ಬೋದು, ದೋಸೆ ಮಾಡ್ಬೋದು, ಪಡ್ಡು ಮಾಡ್ಬೋದು, ರಾಗಿ ಅಂಬ್ಲಿ ಮಾಡ್ಕೊಂಡು ಕುಡಿಬೋದು. ರಾಗಿ ಅಂಬ್ಲಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನನ್ನ ಪ್ರತಿಯೊಂದು ವಿಡಿಯೋ ಇದೆ. ರಾಗಿ ಅಂಬ್ಲಿನ ಇದು ಒಂದೇ ಸ್ಪೂನು, 1 ಸ್ಪೂನ್ ತೊಗೊಂಡು ನೀರಿಗೆ ಮಿಕ್ಸ್ ಮಾಡಿಬಿಡಿ. ಒಂದು ಕುದಿ ಬಂದರೆ ಸಾಕು, 1-2 ಕುದಿ ಬಂದರೆ ಸಾಕು. ಬೇಕಾ ಉಪ್ಪು ಹಾಕ್ಕೊಳ್ಳಿ, ಇದ್ರೆ ಸ್ಕಿಪ್ ಮಾಡಿ. ಇದಕ್ಕೂ ಅಷ್ಟೇ ಮಜ್ಜಿಗೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡ್ರೆ ಒಂಥರ ಟೇಸ್ಟು, ಹಾಗೆ ಕುಡಿದ್ರೆ ಒಂಥರ ಟೇಸ್ಟು. ನಾನು ಬೆಳಗ್ಗೆ ಎದ್ದಾಗ ತಿಂಡಿ ಇದ್ದೇನೆ. ಇದು ತುಂಬ ಐಟಮ್ ಹಾಕಿರ್ತೀನಿ ನಾನು, ರಾಗಿ ಅಂಬ್ಲಿ. ಆಮೇಲೆ ಲಾಸ್ಟು ಇದು ಆಯಿತು, ಬಾರ್ಲಿ ಗಂಜಿ ಎಲ್ಲ ಆಯಿತು. ಇಷ್ಟು ಪೌಡರ್ ನಾನು ಮಾಡ್ತಿರೋದು 8 ಪ್ರಾಡಕ್ಟ್ ಮಾಡ್ತಾಯಿದ್ದೀನಿ ನೋಡಿ. 9 ತಿಂಗಳಾಯಿತು, 9 ತಿಂಗಳಾಯಿತು. ತುಂಬ ಒಳ್ಳೆ ರಿಸಲ್ಟ್ ಇದೆ. 4, 3, 7 ಇದು ತಾಯಿ ಇದೇ ಫಸ್ಟ್ ಶುರು ಮಾಡಿತ್ತು. 8 ಪ್ರಾಡಕ್ಟ್ ಮಾಡ್ತಾಯಿದ್ದೀನಿ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆರ್ಡ್ರ್ ಕೊಡ್ಬೋದು. ಇವಾಗ ವಿಷಯಕ್ಕೆ ಬರ್ತೀನಿ ನಾನು. ಈ ಸೀರೆ ನಾನು ಟ್ರಿಪ್ಗೆ ಹೋಗ್ತಾಯಿದ್ದೀನಿ ಈಗ. ಆ ಟ್ರಿಪ್ಪು ನಮ್ಮ ಮನೆ ಹತ್ರ ಇರೋರೆ ಒಬ್ಬರು ಪಾಂಡ್ಯನ್ ಅಂತ ಇದ್ದಾರೆ, ಅವರು ಓಂ ಶಕ್ತಿ ಕರ್ಕೊಂಡು ಹೋಗ್ತಾರೆ ವರ್ಷ ಬಸ್ಸಲ್ಲಿ. ಈ ಸರಿ ನಾನು ತುಂಬ ವರ್ಷದಿಂದ ಹೋಗ್ಬೇಕು, ನಾನು ನೋಡಿಲ್ಲ ಓಂ ಶಕ್ತಿನ, ನಾನು ಯಾವುದೂ ಟ್ರಿಪ್ಗೆ ಹೋಗಿಲ್ಲ. ಇವಾಗ ನಾನು ಟ್ರಿಪ್ಗೆ ಹೋಗ್ತಾ ಇರೋದು. ಓಂ ಶಕ್ತಿಗೆ ಹೋಗ್ಬೇಕಾದ್ರೆ ತುಂಬ ಆಸೆ ಇತ್ತು. ಮಾಲೆ ಹಾಕಿಸ್ಕೊಂಡು ಹೋಗ್ತೀನ, ಇಲ್ಲ, ಹಾಗೆ ಹೋಗ್ತಾ ಇರೋದು. ಅವರು ಪ್ರೀತಿಯಿಂದ ತಂದು ಕೊಟ್ಟಿರೋದು ಈ ಸೀರೆ. ಅಕ್ಕ ಎಲ್ರಿಗೂ ಮಾಲೆ ಹಾಕಿಸ್ಕೊಂಡು ಹೋಗ್ತಾ ಇರೋದು, ನಾವು ಸ್ವಲ್ಪ ಜನ ಅಷ್ಟೇ ಮಾಲೆ ಹಾಕಿಸ್ಕೊಳ್ದೆ ಹೋಗ್ತಾ ಇರೋದು. ಅದಕ್ಕೆ ಅಕ್ಕ ಎಲ್ರಿಗೂ ತಂದು ಕೊಡ್ತೀನಿ ವರ್ಷ. ಈ ವರ್ಷ ನೀವು ಬಂದಿದ್ದೀರಾ, ನಿಮಗೆ ಕೊಟ್ಟಿದ್ದೀನಿ ಅಂತ ಈಗ ತಂದು ಕೊಟ್ಟರು. 10 ನಿಮಿಷ ಆಯಿತು ತಂದು ಕೊಟ್ಟು. ಅದಕ್ಕೆ ಪಾಂಡಿಗೊಂದು ಥ್ಯಾಂಕ್ಸ್ ಹೇಳೋದಕ್ಕೆ, ಮತ್ತು ಹಾಗೆ ವಿಡಿಯೋ ಮಾಡ್ತಿದ್ನಲ್ಲ, ಇದನ್ನೇ ಉಟ್ಕೊಂಡು ಬ್ಲೌಸ್ ಇತ್ತು ನನ್ನ ಹತ್ರ. ಅದಕ್ಕೆ ಜಿಗ್ಸಾಗು ಫಾಲ್ ಏನೂ ಮಾಡಿಲ್ಲ. ನಾನು ನಮ್ಮ ಅತ್ತಿಗೆ ಇಬ್ಬರು ಹೋಗ್ತಾ ಇದ್ವಿ. ನಮ್ಮ ಅತ್ತಿಗೆ ವಿಜಯಲಕ್ಷ್ಮಿ, ನಾವು ಹೋಗ್ತಾ ಇದ್ವಿ. ಅತ್ತಿಗೆ ಇನ್ನೂ ಬಂದಿಲ್ಲ. 2 ಸೀರೆ ತಂದುಕೊಟ್ಟು. ಇದು ಅತ್ತಿಗೆಗೆ ಅಂತ ಇತ್ತೆ, ಇದನ್ನು ನಾನು ಉಟ್ಕೊಂಡೆ. ಇದು ಅತ್ತಿಗೆ ಬರ್ತಾರೆ ಇವಾಗ. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಇಷ್ಟು ನಾನು ಟ್ರಿಪ್ಗೆ ಹೋಗ್ತಾಯಿದ್ದೀನಿ. ಇವಾಗ ಯಾಕೆ ಈ ವಿಡಿಯೋ ಮಾಡಿದ್ದೀನಿ ಅಂತ ಅಂದರೆ, ಶನಿವಾರ, ಭಾನುವಾರ, ಸೋಮವಾರ ನಾನು ಆರ್ಡ್ರು ನೀವು ಕೊಡ್ತಿರೋ ಬಿಡ್ತಿರೋ ನಿಮಗೆ ಸೇರಿತ್ತು. ಆದರೆ ನಾನು ಕಳಿಸೋದೇ ಇನ್ನು ಮಂಗಳವಾರ, ಯಾಕಂದರೆ ನಾನು ಇರಲ್ಲ ಮನೆಯಲ್ಲಿ. ನಾನು ಇವತ್ತು ಆರ್ಡ್ರ್ ಬಂದಿರೋದನ್ನ ನಾನು ರೆಡಿ ಮಾಡಿ ನಾಳೆ ನಾನು ಸ್ಟಾಕ್ ಇಟ್ಕೊಳ್ಳಲ್ಲ. ಯಾವುದು 1 ದಿನ 2 ದಿನ ಅಷ್ಟು ಬಿಟ್ಟರೆ ನಾನು ಒಂದು 4 ದಿನದ್ದು ಸ್ಟಾಕ್ ಇಟ್ಕೊಳ್ಳಲ್ಲ. ನನಗೆ ಯಾವುದು ವಾಪಸ್ ಬರುತ್ತೆ ಆ ಕೊರಿಯರ್ ಅವ್ರ ಮುಂದೆನೇ ಬಿಸಾಡ್ತೀನಿ ನಾನು ಡಸ್ಟ್ಬಿನ್ಗೆ. ಹೇಗೆ ಬಿಸಾಕ್ತೀನಿ ಅಂದರೆ, ಅದನ್ನು ನೀರಲ್ಲಿ ಕಲಿಸ್ಬಿಟ್ಟು ಚೇಂಬರ್ನ ತೆಗೆದು ಉಯ್ದುಬಿಟ್ಟು ಆ ಪ್ಯಾಕೆಟ್ನ ಬಿಸಾಕ್ತೀನಿ. ಪ್ಯಾಕೆಟ್ ಅದ್ರ ಮೇಲೆ ಬಂದಿರೋ ಕವರ್ ಸಮೇತ ನಾನು ಯೂಸ್ ಮಾಡಲ್ಲ. ಆ ಥರ ನಾನು ಇದು ಮಾಡೋದು. ಇವತ್ತೊಂದು ವಾಪಸ್ ಬಂತು. ಅದು ಸ್ಟಿಕ್ಕರು ತಿರ್ಗಾ ಅವ್ರಿಗೆ ವಾಪಸ್ ಕಳಿಸ್ಬೇಕಲ್ಲ, ಅದಕ್ಕೋಸ್ಕರ ಇದನ್ನು ಇಟ್ಕೊಂಡಿದ್ದೀನಿ. ಇದನ್ನು ಹಾಗೆ ತೆಗೆದು ಅವ್ರು ಅದೇ ಅಂತಾರೆ, ಮೇಡಮ್ ನೀವೇನು ಮೇಡಮ್ ಇಷ್ಟೊಂದು ಬಿಸಾಕ್ತೀರಾ ಅಂತಾರೆ. ನಮ್ಗೆ ಯಾಕಂದರೆ ನಾನು ಕಳಿಸಿದ್ಮೇಲೆ ಅದು ನಮ್ಗೆ ರಿಟರ್ನ್ ಬರೋಕ್ಕೆ ಒಂದು 10-15 ದಿವಸ ಆಗಿರುತ್ತೆ. 10-15 ದಿವಸದ ಹೇಗೆ ಇಟ್ಕೊಳ್ಳೋದು? ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಬೇಡ ಅಂಥೇಳಿ ವಾಪಸ್ಸು ನಮ್ಮ ಇಲ್ಲೇ ಚೇಂಬರ್ ಇದೆ, ಆ ಚೇಂಬರ್ದು ಮುಚ್ಚಳ ಎತ್ಬಿಟ್ಟು ನೀರಲ್ಲಿ ಕಲಿಸ್ಬಿಟ್ಟು ಅಲ್ಲಿ ಒಯ್ತೀನಿ. ಈ ಥರ ನಾನು ಮಾಡೋದು. ಅದಕ್ಕೆ ಇವತ್ತು ಶುಕ್ರವಾರ, ಇವತ್ತಿಂದೆಲ್ಲ ಕಳಿಸಿದ್ದಾಯಿತು. ಶನಿವಾರ, ಭಾನುವಾರ, ಸೋಮವಾರ
ನಾನು ನೀವು ಆರ್ಡ್ರ್ ಕೊಟ್ಟರು ನಾನು ಕಳಿಸೋದಕ್ಕಾಗಲ್ಲ, ಕ್ಷಮಿಸಿ. ನಾನು ಬಂದು ನಿಮಗೆ ಮಂಗಳವಾರ ಕಳಿಸ್ಕೊಡ್ತೀನಿ. ಮಂಗಳವಾರ ತಪ್ಪಿದ್ರೆ ಬುಧವಾರದಿಂದ ಶುರು ಮಾಡ್ತೀನಿ ಮತ್ತೆ ನಂದು ಬಿಸ್ನೆಸ್ದು. ಅದನ್ನು ಹೇಳೋದಕ್ಕೆ ಅಂತ ನಾನು ಇದು ವಿಡಿಯೋ ಮಾಡಿದ್ದು. ಸೈನ್ ಹಾಕ್ಬೇಕು, ಮಾಲೆ ಹಾಕಿಸ್ಕೊಳ್ತಾ ಇಲ್ಲ, ಹಾಗೆ ಹೋಗ್ತಾ ಇರೋದು. ಇನ್ನು ಡ್ಯೂಟಿ ಮುಗ್ದಿಲ್ವಾ ನಿಮಗೆ? ಸೈ ಎಲ್ಲಿ? ಹಾಂ, ಸೈನು ಫೋನ್ ನಂಬರಾ? ಯಾವ ಹೋಗ್ತಾ ಇದ್ದೀರಾ? ಇವಾಗ 7 ಗಂಟೆಗೆ ಬರೋದು, ಸೋಮವಾರ ರಾತ್ರಿ ಆಗುತ್ತೆ. ಪಾರ್ಸಲ್ ಇದಿಲ್ಲ ತಾನೆ? ಇಲ್ಲ, ಫೋನ್ ಮಾಡ್ತೀನಿ ನಿಮಗೆ. ಹೌದೌದು, ನಾನು ಬಂದಮೇಲೆ. ಕೊರಿಯರು ಇವಾಗ ಬಂದರು, ಅವರು ಲೇಟಾಗಿ ಬರ್ತಾರೆ, ಅದಕ್ಕೇನೆ ಕೇಳ್ತಾ ಇದ್ದಾರೆ ಏನು ಓಂ ಶಕ್ತಿನ ಅಂತೂ ಇಲ್ಲ, ಮಾಲೆ ಹಾಕಿಸ್ಕೊಂಡು ಹೋಗಲ್ಲ, ಹಾಗೆ ಹೋಗ್ತೀನಿ ಅಂತ ಅಂದೆ. 5 ಗಂಟೆವರೆಗೂ ಕೊರಿಯರ್ ಬರುತ್ತೆ. 5 ಗಂಟೆವರೆಗೂ ನನಗೆಲ್ಲೂ ಹೋಗೋದಕ್ಕಾಗಲ್ಲ, ಆ ಥರ ಆಗೋಗುತ್ತೆ. ಹಾಗಾಗಿ ನೀವು ಯಾರಾದರೂ ಆರ್ಡ್ರ್ ಕೊಟ್ಟರೆ ನಾನು ಮಂಗಳವಾರ ತಪ್ಪಿದ್ರೆ ಬುಧವಾರ ಕಳಿಸ್ತೀನಿ. ಎಲ್ರಿಗೂ 19 ಊರಿಗೆ ಹೋಗ್ತಾ ಇರೋದು, ಅವ್ರು ಕರ್ಕೊಂಡು ಹೋಗ್ತಿರೋದು 19 ಊರಿಗೆ. ಯಾವ್ದು ಅಂತ ನಾನು ಹೇಳ್ತೀನಿ. ಆದಷ್ಟು ವಿಡಿಯೋ ಮಾಡೋದಕ್ಕೆ ಕಾಣಿಸಲ್ಲ, ಆದಷ್ಟು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಹೋಗ್ತಿರೋದೇ ವಿಡಿಯೋ ಮಾಡೋದಕ್ಕೋಸ್ಕರ. ಎಲ್ಲಿ ವಿಡಿಯೋ ಅವಕಾಶ ಇರುತ್ತೆ ಅಂತ ಹೋಗ್ತೀನಿ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಿಡಿಯೋ ಮಾಡ್ತೀನಿ. ನಿಮಗೆ ದಯವಿಟ್ಟು ನನ್ನ ಚಾನಲ್ನ ನೀವು ನೋಡಿ ಸಪೋರ್ಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರೋರು ನೋಡಿ. ಮೇಲ್ಮರುವತ್ತೂರು ದೇವಸ್ಥಾನ, ಚಿದಂಬರಂ ದೇವಸ್ಥಾನ, ಶ್ರೀ ಗಾಳಿ ದೇವಸ್ಥಾನ, ವೈದ್ಯನಾಥೇಶ್ವರ ದೇವಸ್ಥಾನ, ತಿರುನಾಗೇಶ್ವರ ದೇವಸ್ಥಾನ, ಕುಂಬೇಶ್ವರ ದೇವಸ್ಥಾನ, ಐರಾದೇಶ್ವರ ದೇವಸ್ಥಾನ, ಬಿಳಿ ಗಣಪತಿ ದೇವಸ್ಥಾನ, ಸ್ವಾಮಿ ಮಲೈ ದೇವಸ್ಥಾನ, ಅರುಣಗುಂಡಿ ಆಂಜನೇಯ ದೇವಸ್ಥಾನ, ಗುರು ಭಗವಾನ್ ದೇವಸ್ಥಾನ, ಪೋನ್ನಿ ನೆಲ್ಲೂರು ಮಾರಿಯಮ್ಮ ದೇವಸ್ಥಾನ, ತಾಂಜಾವೂರು ಬಿಗ್ ಟೆಂಪಲ್ ದೇವಸ್ಥಾನ, ಉಚ್ಚಿ ಪುಳಿಯಾರ್ ದೇವಸ್ಥಾನ, ಶ್ರೀರಂಗಂ ದೇವಸ್ಥಾನ, ಪಾತಾಳ ಲಿಂಗ ದೇವಸ್ಥಾನ, ಸಮಯಪುರಂ ದೇವಸ್ಥಾನ, ಬ್ರಹ್ಮಪಾರೇಶ್ವರ ದೇವಸ್ಥಾನ. ಇಷ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ದುಡ್ಡೆಷ್ಟು ಅಂತ ಹೇಳ್ತೀನಿ. ದುಡ್ಡು 3200 ರೂಪಾಯಿ. ಅವರು ಪರಿಚಯ ಇರೋದ್ರಿಂದ 3200 ರೂಪಾಯಿ. ಊಟ ತಿಂಡಿ ಎಲ್ಲ ನಮ್ಮದೇ. ಒಂದು ದಿನ ರೂಮ್ ಅವರೇ ಮಾಡ್ತಾರೆ, ಮತ್ತು ಊಟ ತಿಂಡಿ ಎಲ್ಲ ನಮ್ಮದೇ. 3200 ರೂಪಾಯಿಗೆ 19 ಊರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಪಾಂಡಿನೇ ನಾನು ಪಾಂಡಿ ಅಂತ ಕರೆಯೋದು. ಇಲ್ಲಿ ನನಗೆ ತಮ್ಮನಿಗಿಂತ ಹೆಚ್ಚಾಗಿದ್ದಾರೆ. ಏನೇ ಒಂದಕ್ಕೂ ಅಕ್ಕ ಅಂದ್ಕೊಂಡು ನನಗೆ ಸ್ಟಿಕ್ಕರ್ ಮಾಡಿಸ್ಕೊಡೋದು, ಪ್ರತಿಯೊಂದು ನಮ್ಮ ಪಾಂಡಿನೇ. ನನ್ನ ಬಿಸ್ನೆಸ್ ಐಡಿಯಾ ಕೊಡೋದು, ಸ್ವಲ್ಪ ಅಕ್ಕ ಹೀಗೆ ಮಾಡೋಣ, ಅಕ್ಕ ಹಾಗೆ ಮಾಡೋಣ ಅಂತೇಳಿ. ಅವರೆಲ್ಲ ಮಾಲೆ ಹಾಕಿಸ್ಕೊಂಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಿದೆ ಅಂತ ಕೇಳ್ಕೊಳ್ತೀನಿ. ಹೀಗಾಗಿ ಈ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕೈ ಮುಗಿದು ಕೇಳ್ಕೊಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಫುಲ್ ವಿಡಿಯೋ ನೋಡಿ. ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಆಮೇಲೆ ಯಾರಿಗಾದ್ರೂ ನಿಮಗೆ ಈ ವಿಡಿಯೋ ಶೇರ್ ಮಾಡಬೇಕು ಅಂತ ಮನಸ್ಸಿಗೆ ಬಂದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ? ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.